ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇವತ್ತು ಬೆಳಗ್ಗೆ ನಾನು ದೇವರಿಗೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನನ್ನ ಬಾಲ್ಕನಿಲಿ ಇವತ್ತು ಬ್ಯೂಟಿಫುಲ್ಲಾಗಿ 2 ದಾಸವಾಳ ಹೂ ಬಿಟ್ಟಿತ್ತು. ಅದನ್ನು ಕುಯ್ಯೋಣ ಅಂತ ಕುಯ್ತಾ ಇದ್ದೆ. ತುಂಬ ಇಷ್ಟಪಟ್ಟು ಕುಯ್ತಾ ಇದ್ದೆ. ಸಡನ್ನಾಗಿ ಒಂದು ಕೆಳಗೆ ಬಿದ್ದೇ ಹೋಗಿಬಿಡ್ತು ನೋಡ್ತಾನೆ. ಹಾಗೆ ಅದನ್ನು ಬಿತ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಆಮೇಲೆ ಹಾಗೆ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ನನಗೊಂದು ಸ್ವಲ್ಪ ಹೊರಗೆ ಹೋಗೋಕ್ಕಿತ್ತು, ಶಾಪಿಂಗ್ ಇತ್ತು. ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಈಗ ಆಗ್ತಾ ಇರೋ ವೀಡಿಯೋಸ್ ಎಲ್ಲ 1 ಮಂತ್ ಬ್ಯಾಕ್ದಂತಲೇ ಹೇಳ್ಬೋದು. ನಾನು ಎಡಿಟ್ ಮಾಡಿ ಹಾಕಿರಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಇವಾಗ ಒಂದೊಂದೇ ಆಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತು ಮಾಲ್ಗೆ ಹೋಗ್ತಾ ಇದ್ದೆ. ಹಾಗೆ ನಾನು ನೆಕ್ಸ್ಟ್ ಡೇ ಊರಿಗೆ ಹೋಗೋದಿತ್ತು. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತಲ್ಲ ಅಂತ ಹೋಗ್ತಾ ಇರೋದು. ಹಾಗೆ ವೀಡಿಯೋಸ್ನ ಹಾಕಿಲ್ಲ, ಅದಕ್ಕೋಸ್ಕರ ಈಗ ಎಡಿಟ್ ಮಾಡಿ ಹಾಕ್ತಾ ಇರೋದು. ಹಾಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಕರೆಂಟ್ ಕೂಡ ಇರಲಿಲ್ಲ. ಸ್ಟೇರ್ ಕೇಸ್ ಯೂಸ್ ಮಾಡಿಕೊಂಡು ನಡ್ಕೊಂಡೇ ಹೋದೆ. ನೆಕ್ಸ್ಟ್ ಹಾಗೆ ಮೆಹಂದಿ ಬಿಡಿಸ್ಕೊಂಡಿದ್ದೆ, ಅದು ಕೂಡ ಚೆನ್ನಾಗಿ ಕಲರ್ ಎಲ್ಲ ಬಂದಿತ್ತು. ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಇವಾಗ. ತುಂಬ ದಿನವೇ ಆಗಿತ್ತು, ಹೊರಗೆ ಹೋಗೇ ಇಲ್ಲ ಎಲ್ಲೂ. ಹಾಗೆ ಮನೆಯಲ್ಲೇ ಇದ್ದೆ. ತುಂಬ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಬಟ್ ನಾನು ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಮಾಡೋಣ ಅಂದ್ಕೊಳ್ಳೋದು, ಡೈಲಿನೂ ಲೇಝಿ ಮಾಡ್ಕೊಳ್ಳೋದು, ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಹಾಗೆ ಇವತ್ತು ಎಡಿಟ್ ಮಾಡಲೇಬೇಕು ಅಂತ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ನನಗೊಂದು ಸ್ವಲ್ಪ ಮೆಡಿಸಿನ್ಸ್ ಬೇಕಾಗಿತ್ತು. ಟ್ಯಾಬ್ಲೆಟ್ಸ್ ಎಲ್ಲ ಇರಲಿಲ್ಲ, ಅದನ್ನು ತೊಗೊಂಡು ಹೋಗೋಣ ಅಂತ ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಟೌನಲ್ಲಿ ತೊಗೊತಾ ಇದ್ದೆ. ಹಾಗೆ ನೆಕ್ಸ್ಟ್ ಇಲ್ಲಿಂದ ತೊಗೊಂಡು ಮಾಲ್ ಕಡೆ ಹೋಗ್ಬೋದು ಅಂತ ಹೊರಟಿರೋದು. ಹಾಗೆ ಇನ್ನೂ ವ್ಲಾಗ್ಸ್ ಸೀಮಂತನೂ ನಂದು ಇದೇ ಮಂತಲ್ಲಿದೆ. ಅದ್ರದ್ದು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಆಗಿಲ್ಲ, ಈ ಮಂತ್ ಎಂಡಿಂಗಲ್ಲಿದೆ. ಹಾಗೆ ಅದ್ರ ವ್ಲಾಗ್ಸ್ ಎಲ್ಲ ಬರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಸೀಮಂತದ್ದು ಶಾಪಿಂಗ್ ಕೂಡ ಇದೆ, ಅದೆಲ್ಲ ಇನ್ನೂ ನೆಕ್ಸ್ಟ್ ಮಾಡಬೇಕು. ಹಾಗೆ ಈ ವಿಡಿಯೋ ಮಾಡಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ರೆಗ್ನೆನ್ಸಿ ಜರ್ನಿ ಅಂದರೆ ಗೊತ್ತಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಆಗಲ್ಲ. ನೆಕ್ಸ್ಟ್ ಡೇ ಹಾಕೋಣ ಅಂತ ನಾನಂತೂ 1 ಮಂತೇ ಆಗಿಬಿಡ್ತು ವೀಡಿಯೋಸ್ ಏನು ಹಾಕ್ದೇ. ಅದಕ್ಕೋಸ್ಕರ ಇವತ್ತು ಏನು ಬೇಕಾದ್ರೂ ಕೆಲಸ ಆಮೇಲೆ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮುಗಿಸ್ಕೊಳ್ಳೋಣ ಅಂತ ಈಗ ಕೂತಿರೋದು. ಹಾಗೆ ಈಗ ಮಾಲ್ ಕಡೆ ಕೂಡ ಬಂದ್ವಿ ನಾವು. ಹಾಗೆ ನನಗೆ ತುಂಬ ದಿನದಿಂದ KFC ಒಂದು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ಇವತ್ತೊಂದು KFC ಟೇಸ್ಟ್ ಮಾಡೋಣ ಅಂತ. ಆಯಿತು ಅಂತ ಅವರು ಕೂಡ ಹೇಳಿದರು. ನಾನು ಅದನ್ನೆಲ್ಲ ಅಪರೂಪ ತಿನ್ನೋದು, ಜಾಸ್ತಿ ಎಲ್ಲ ತಿನ್ನಲ್ಲ. ಹಾಗಾಗಿ ಇವತ್ತೊಂದು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬಂದವರು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ ರೆಡಿ ಆದ್ವಿ. ಹಾಗೆ ಫಸ್ಟ್ ಬರ್ತಾನೆ ಸ್ವೀಟ್ ಕಾರ್ನ್ ಕಾಣ್ತು, ಅದನ್ನು ಬೇಕಾ ಅಂತ ಹೇಳಿದರು. ಇನ್ನೇನು ಬಂದಿದ್ದೀನಲ್ಲ, ಅದನ್ನು ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಅದು ನಾವು ಯಾವುದೋ ಒಂದು ಫ್ಲೇವರ್ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಚಾಟ್ ಮಸಾಲ ತೊಗೊಂಡಿದ್ವಿ, ಹುಳಿಯಾಗಿ, ಅದು ಕೂಡ ಚೆನ್ನಾಗಿತ್ತು. ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟು ಹೋದ್ವಿ. ಹಾಗೆ ನಾನು ಮೊಬೈಲ್ಸ್ ನೋಡ್ತಾ ಇದ್ವಿ, ಅದಕ್ಕೋಸ್ಕರ ಹಾಗೆ ಹೋದ್ವಿ ಮಾಲಲ್ಲಿ. ತುಂಬ ಶಾಪ್ ಕೂಡ ಎಲ್ಲ ತಿರುಗಾಡಿದ್ವಿ, ಯಾವ್ದು ಚೆನ್ನಾಗಿದೆ ಯಾವುದು ಎಲ್ಲ ಹೊಸದಾಗಿ ಬಿಟ್ಟಿದ್ದಾರೆ ಅಂತ. ಹಾಗೆ ಕೆಲವೊಂದು ಇಷ್ಟ ಆಯಿತು. ನೆಕ್ಸ್ಟ್ ಅದನ್ನು ಬುಕ್ ಮಾಡೋಕ್ಕೆ ಫಸ್ಟೇ ಒಂದು ಸತಿ ನೋಡ್ಕೊಬರೋಣ ಅಂತ ಇವಾಗ ಹೋಗಿರೋದು. ಹಾಗೆ ಎಲ್ಲ ನೋಡ್ಕೊಬಂದ್ವಿ. ಹಾಗೆ ನನ್ನ ಹಸ್ಬೆಂಡಿಗೊಂದು ಇಷ್ಟ ಆದರೆ ನನಗೊಂದು ಇಷ್ಟ ಆಗ್ತಿತ್ತು. ಹಾಗೆ ಅದನ್ನು ಕೂಡ ತೊಗೊಂಡಾಗ ಅದ್ರ ವ್ಲಾಗ್ ಕೂಡ ಮಾಡಿ ಹಾಕ್ತೀನಿ ನಾನು, ಯಾವ್ದು ತೊಗೊಂಡೆ ಅಂತ. ಹಾಗೆ ಎಲ್ಲ ಬ್ರ್ಯಾಂಡಿದು ಕೂಡ ನೋಡ್ತಾ ಇದ್ವಿ. ಫೈನಲಾಗಿ ಯಾವ್ದು ತೊಗೋತೀನಿ ಅಂತ ನಾನು ತೊಗೊಂಡೋಗ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಒಂದು ರೌಂಡ್ ಮಾಲ್ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ನಿಧಾನಕ್ಕೆ. ತುಂಬ ದಿನವೇ ಆಗಿತ್ತು ಅಂತ ಹೇಳಿದೆ ಅಲ್ಲ ಬರ್ದೇ. ಹಾಗಾಗಿ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು KFC ಅಂತ ಹೇಳಿದ್ದೆಲ್ಲ ಅದನ್ನು ಒಂದು
ತಿನ್ನಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ KFCಗೆ ಬಂದ್ವಿ. ಹಾಗೆ ತುಂಬ ಬಕೆಟ್ ಎಲ್ಲ ನಾವು ಆರ್ಡ್ರ್ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಅದ್ಯಾವುದೋ ಒಂದು ಆಫರ್ ಇತ್ತು ಅಂತ ಹೇಳಿ ಅದನ್ನೊಂದು ತೊಗೊಂಡು ಇಬ್ಬರು ಕೂಡ ಶೇರ್ ಮಾಡಿಕೊಂಡು ತಿಂದ್ವಿ. ಚೆನ್ನಾಗಿತ್ತು. ಅಪರೂಪಕ್ಕೆ ತಿನ್ನೋಷ್ಟೊತ್ತಿಗೆ ಚೆನ್ನಾಗಂತ ಅನಿಸುತ್ತೆ. ಡೈಲಿ ತಿನ್ನೋರಿಗೆ ತುಂಬಾ ಫೇವ್ರೇಟ್ ಇರುತ್ತೆ. ಹಾಗೆ ನಾವು ಅಲ್ಲೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನೈಟ್ ಆಗಿತ್ತು ಮನೆಗೆ ಹೋಗೋಷ್ಟೊತ್ತಿಗೆ. ಅಲ್ಲಿಂದ ಹೊರಟ್ವಿ. ಹಾಗೆ ನೆಕ್ಸ್ಟ್ ಡೇ ಊರಿಗೆ ಕೂಡ ಹೋಗಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಬೆಳಗ್ಗೆ ನಾವು ಒಂದು 7 ಗಂಟೆಗೇ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಊರಿಗೆ ಹೊರಟಿರೋದು ನನ್ನ ತಮ್ಮ ಬಂದಿದ್ದ, ನಾನು ನನ್ನ ತಮ್ಮ ನನ್ನ ಹಸ್ಬೆಂಡ್ 3 ಜನನು ಊರಿಗೆ ಹೋಗೋಣ ಅಂತ ಹೊರಟಿದ್ವಿ. ಅಂದವೇ ಹೋಗ್ತಾ ಇರಬೇಕಾದ್ರೆ ಕಾಫಿ ಬೇಕು ಅಂತ ಹೇಳಿದರು. ಹಾಗೆ ಕಾಫಿ ಕುಡ್ಕೊಂಡು 3 ಜನನು ಅಲ್ಲಿಂದ ಹೊರಟ್ವಿ. ಹಾಗೆ ಊರಿಗೆ ಯಾಕೆ ಹೋಗ್ತಾ ಇರೋದು ಅಂದರೆ ನಮ್ಮ ಊರಲ್ಲಿ ಹಬ್ಬ ಇತ್ತು, ಆಷಾಢದ ಹಬ್ಬ ಮಾಡ್ತಾರಲ್ಲ ಅದಿತ್ತು. ಹಾಗಾಗಿ ಹೋಗ್ತಾ ಇರೋದು. ನಾನು ಮುಂಚೆನೇ ಹೇಳಿದಾಗೆ ಇದು ಸ್ವಲ್ಪ ಹಳೆ ವೀಡಿಯೋನೇ, ನಾನು ಹಾಕ್ತಾ ಇರೋದು ಲೇಟ್ ಅಷ್ಟೇ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಹಬ್ಬ ಇತ್ತು ಅಂತ. ವೆಲ್ಕಮ್ ಬ್ಯಾಕ್. ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನದ ಹೊತ್ತು ನಾನು ಊರಿಗೆ ಹೊರಟಿದ್ದೀನಿ. ಅಂದರೆ ಅಂಬ್ಳೆ ನನ್ನ ಹಸ್ಬೆಂಡ್ ಊರಿಗೆ. ಇವತ್ತಲ್ಲಿ ಆಷಾಢದ ಹಬ್ಬ ಇತ್ತು, ಹಾಗಾಗಿ ಬಂದಿರೋದು ನಾನು. ಊರಿಗೆ ಬಂದು ಆಲ್ರೆಡಿ ಈಗ 1.5 ಮಂತ್ ಆಯಿತು. ಹಾಗೆ ಈಗ ಬಂದಿರೋದು. ಇನ್ನು ಇವಾಗ ಹೋಗಿ ಬಂದರೆ ನೆಕ್ಸ್ಟು ಸೀಮಂತಕ್ಕೆ ಬರೋದು, ಆಮೇಲೆ ಮತ್ತೆ ಆ ಕಡೆ ಹೋಗೋಕ್ಕಿಲ್ಲ. ಹಾಗೆ ಅಲ್ಲಿ ಹಬ್ಬ ಹೇಗೆಲ್ಲ ಮಾಡ್ತಾರಂತ ನಿಮ್ಗೆ ಕೂಡ ತೋರಿಸ್ತೀನಿ. ಇವತ್ತು ಕಾರಲ್ಲಿ ಹೋಗ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಬಣ್ಕಲಿಂದ ಚಿಕ್ಕಮಂಗ್ಳೂರಿಗೆ ಹೊರಟಿರೋದು. ನಮ್ಮ ಮನೆಗೆ ಬಂದು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು. ನಾನು ನನ್ನ ತಮ್ಮ ಹಾಗೆ ಹಸ್ಬೆಂಡ್ ಕೂಡ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವರೆಲ್ಲ ಹಬ್ಬಕ್ಕೆ ನೈಟ್ ಬರ್ತೀನಿ ಅಂತ ಹೇಳಿದರು. ನಾವು ಮಾರ್ನಿಂಗೇ ಮಂಗಳೂರಿಂದ ಹೊರಟಿದ್ವಲ್ಲ, ನಾವು ಒಂದು ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಹೋಗ್ತಾ ಇರೋದು. ಹಾಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಅಲ್ಲೆಲ್ಲ. ಹಾಯ್ ಫ್ರೆಂಡ್ಸ್, ಈಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಫುಲ್ಲು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರು. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲದೂ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಅತ್ತೆ ಒಂದು ಕಡೆಯಿಂದ ಮಟನ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಇನ್ನೊಬ್ಬರು ಅತ್ತೆನೂ ಕೂಡ ಅಷ್ಟೇ, ಅವರು ಎಲ್ಲದೂ ರೆಡಿ ಮಾಡ್ತಾಯಿದ್ರು. ನಾನು ಹೋಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ಟೆ. ಈ ಸತಿ ನಂದೇನು ಕೆಲಸ ಇಲ್ಲ ಅಷ್ಟು, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿದೆ. ಅವರು ಕೂಡ ಏನೂ ಮಾಡಿಸಿಲ್ಲ. ನೆಕ್ಸ್ಟು ಎಲ್ಲ ನಾನ್ ವೆಜ್ ಮಟನ್ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ಐಟಮ್ಸ್ ಕೂಡ ರೆಡಿ ಮಾಡಿಕೊಂಡು ಸಾಂಬಾರಿಗಂತ ಇಡ್ತಾಯಿದ್ರು. ಎಲ್ಲ ದೊಡ್ಡ ಕ್ವಾಂಟಿಟಿಲಿ ಮಾಡ್ತಾ ಇರ್ತಾರಲ್ವ ಇದನ್ನು. ಹಬ್ಬದಲ್ಲೆಲ್ಲ ತುಂಬ ಜನ ನೆಂಟರು ಬರ್ತಾರೆ. ಹಾಗೆ ನಮ್ಮ ಅತ್ತೆ ಮಟನ್ ಸಾಂಬಾರು ಕೂಡ ಮಾಡ್ತಾಯಿದ್ರು. ಮಟನ್ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗೆ ಅದು ಕೂಡ ಅವ್ರು ಮಾಡ್ತಾಯಿದ್ರು. ಹಾಗೆ ತುಂಬ ವೆರೈಟಿ ಎಲ್ಲ ಮಾಡಿದರು. ಕಡುಬು, ಚಿಕನ್ ಚಾಪ್ಸ್, ಹಾಗೆ ಈ ಮಟನಲ್ಲಿ ಅದರದ್ದು ಬ್ಲೆಡ್ಡೆಲ್ಲ ಹಾಕಿ ಮಾಡ್ತಾರಲ್ಲ, ಬೋಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ಫಸ್ಟು ಸಾಂಬಾರು ಮಾಡ್ತಾಯಿದ್ರು. ಹಾಗೆ ಇದನ್ನು ಕೂಡ ಒಂದು ಫ್ರೈ ಮಾಡ್ತಾಯಿದ್ರು, ಬೇಕಾದವ್ರು ತಿನ್ನಲಿ ಅಂತ. ಇದನ್ನು ಚರ್ಬಿನ ಜಾಸ್ತಿ ಸಾಂಬಾರಿಗೆ ಹಾಕಿದರೆ ಇಷ್ಟಪಡಲ್ಲ. ನೆಕ್ಸ್ಟು ಹಾಗೆ ಒಂದು ಕಡೆ ಅಡುಗೆ ರೆಡಿ ಆಗ್ತಿತ್ತು, ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಕೂಡ ಡೈರಿಗೆ ಹಾಲು ಹಾಕಿ ಬರ್ತೀನಂತ ಹೊರಟರು. ಅವರು ಕೂಡ ಅಪರೂಪ ಅಲ್ವಾ ಊರಿಗೆ ಬರೋದು, ಹಾಗಾಗಿ ಅವರಿಗೂ ಇದೆಲ್ಲ ಖುಷಿ ಆಗ್ತಾ ಇರುತ್ತೆ. ಎಲ್ಲ ಮುಂಚೆ ಎಲ್ಲ ಮಾಡ್ತಾಯಿದ್ರು, ಈಗ ಊರಿಗೆ ಹೋಗೋದೇ ಅಪರೂಪ ಆಗಿರುತ್ತಲ್ಲ, ಹಾಗೆ ಡೈರಿಗೆ ಹೋಗಿ ಹಾಲೆಲ್ಲ ಹಾಕಿ ಅಲ್ಲೂ ಅವ್ರು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ರು ನನಗೆ ತೋರ್ಸಕ್ಕಂತ. ನೋಡು ಹೇಗಿರುತ್ತೆ ಅಂತ. ನಾನು ಇದನ್ನೆಲ್ಲ ಗೊತ್ತಿಲ್ಲ ನನಗೆ, ನಮ್ಮ ಕಡೆ ಎಲ್ಲ ಡೈರಿ ಎಲ್ಲ ಇಲ್ಲ. ಡೈರಿಗೆ ಹೇಗೆಲ್ಲ ಹಾಲು ಹಾಕಿ ಹೇಗೆ ಅಳತೆ ಮಾಡ್ತಾರಂತ ನನಗೂ ಕೂಡ ಗೊತ್ತಿಲ್ಲ. ಹಾಗೆ ನನಗೆ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಅವರು ವೀಡಿಯೋ ಮಾಡ್ಕೊ ಬಂದಿದ್ರು. ಅದನ್ನು ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಅವರೆಲ್ಲ ಹಾಲೆಲ್ಲ ಹಾಕಿಬಂದು ಮತ್ತೆ ಮನೆಗೆ ಬಂದು ಉಳಿದಿದ್ದ ಕೆಲಸ ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ಅಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಹಾಗೆ ಈ ಥರ ಎಲ್ಲ ಹಬ್ಬಗಳು ನಡೀತಾ ಇರುತ್ತೆ. ನಮ್ಮ ಹಸ್ಬೆಂಡ್ ಮನೆ ಕಡೆ ಅಂತೂ ಜಾಸ್ತಿ ಹಬ್ಬಗಳೆಲ್ಲ ಆಗ್ತಾ ಇರುತ್ತೆ ಅವಾಗವಾಗ. ನಮ್ಮ ಕಡೆ ಎಲ್ಲ ಅಷ್ಟು ಜಾಸ್ತಿ ಹಬ್ಬ ಎಲ್ಲ ಇಲ್ಲ. ನೆಕ್ಸ್ಟು ಎಲ್ಲ ಅಡುಗೆ ಕೂಡ ರೆಡಿ ಆಯಿತು. ಇನ್ನೊಂದು ಕಡೆ ನಾನು ಸೌತೆಕಾಯಿ ಹಾಗೆ ಈರುಳ್ಳಿ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದೆ ಊಟಕ್ಕೆ ಅಂತ, ಎಲ್ಲ ಬಡ್ಸೋಕ್ಕೆ ಬೇಕಲ್ಲ ಅಂತ ಅದನ್ನು ನಾನು ಮಾಡ್ತಾಯಿದ್ದೆ.
ಅದು ಎಲ್ಲ ರೆಡಿ ಮಾಡಿದ ಮೇಲೆ ನೆಂಟರುಗಳು ಕೂಡ ಬರೋಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಹಾಗೆ ನಮ್ಮ ಮನೆಯಿಂದನೂ ಕೂಡ ಎಲ್ಲರೂ ಬಂದಿದ್ದರು. ಹಾಗೆ ಇದನ್ನೆಲ್ಲ ಜೋಡಿಸಿ ತೆಗೆದಿಡ್ತಾ ಇದ್ದೆ. ನಾನು ಈ ಸತಿ ಊರಿಗೆ ಹೋದಾಗ ನಮ್ಮ ಮನೇಲಿ ಕೂಡ ಒಂದು 10 days ಇದ್ದು ಬಂದೆ. ನಾನು ಇವಾಗ ಮಂಗಳೂರಲ್ಲೇ ಇದ್ದೀನಿ. ವೀಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾ ಇರೋದು ನಾನು. ನೆಕ್ಸ್ಟು ಸೀಮಂತಕ್ಕೆ ಮತ್ತೆ ಊರಿಗೆ ಹೋಗಬೇಕು. ಎಲ್ಲ ಒಂದೊಂದು ತಿಂಗಳು, ಒಂದೊಂದೂವರೆ ತಿಂಗಳು ಡಿಫ್ರೆನ್ಸಲ್ಲಿ ಹೋಗೋದು. ಏನು ಪದೇ ಪದೇ ಊರಿಗೆಲ್ಲ ತಿರುಗಿಲ್ಲ. ನೆಕ್ಸ್ಟ್ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಫಸ್ಟು ದೇವರಿಗೆ ಎಡೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಫಸ್ಟಿಗೆ ಕಳಸಕ್ಕೆಲ್ಲ ಪೂಜೆ ಮಾಡಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತೆ ಮಾವ ಅವರೆಲ್ಲ ಸೇರಿ ಎಡೆ ಕೊಡ್ತಾಯಿದ್ದಾರೆ. ನಾವು ಕೂಡ ಎಲ್ಲ ಪೂಜೆ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ಫಸ್ಟಿಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಅತ್ತೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಪೂಜೆ ಮಾಡಿ ಈ ಥರ ಹಬ್ಬ ಎಲ್ಲ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಮಾವ ಅವರು ಕೂಡ ಪೂಜೆ ಮಾಡಿದರು. ಹಾಗೆ ಎಲ್ಲರದ್ದು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದಿರೋ ನೆಂಟರಿಗೆಲ್ಲ ಊಟ ಕೊಟ್ಟು ನಾವು ಎಲ್ಲ ಊಟ ಮಾಡಿದ್ವಿ. ಎಲ್ಲದೂ ತುಂಬ ಚೆನ್ನಾಗಾಯಿತು. ನಾವು ಅಲ್ಲಿ ಒಂದು 2 days ಇದ್ದು ನೆಕ್ಸ್ಟ್ ಅಲ್ಲಿಂದ ನಾನು ಮನೆಗೆ ಹೊರಟೆ. ನನ್ನ ಹಸ್ಬೆಂಡ್ ಡ್ಯೂಟಿ ಇತ್ತು ಅಂತ ನನ್ನ ಬಿಟ್ಟು ಅವರು ಮನೆಗೆ ಹೊರಟರು. ಪೂಜೆ ಎಲ್ಲ ಆಯಿತು. ಹಾಗೆ ಎಲ್ಲರದ್ದು ಊಟ ಕೂಡ ಆಯಿತು. ಈಗ ನಾವು ಊಟ ಮಾಡ್ತಾ ಇದ್ವಿ. ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಾಗಿತ್ತು. ಹಾಗೆ ಇವತ್ತಿನ ವ್ಲಾಗ್ನೂ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವಾಗ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.